ಈ ವಾಹಿನಿಯ ಮೂಲಕ ನಾನು ಸಮಸ್ತ ಕನ್ನಡಿಗರಿಗೆ, ವಿಶೇಷವಾಗಿ ನಮ್ಮ ತಾಲೂಕಿನ ಎಲ್ಲರಿಗೂ ಸಹ ನಾನು ಆನೇಕಲ್ ತಾಲೂಕಿನ ಸಮೀಪ ಇರುವಂಥ ಚಿಕ್ಕಹಗಡ ಗ್ರಾಮ, ಅದು ಕುಗ್ರಾಮ, ಚಿಕ್ಕದಾದಂಥ ಗ್ರಾಮ. ಆ ಗ್ರಾಮದ ತೋಟಗಾರಿಕೆ ಕುಟುಂಬದ ಹಿನ್ನೆಲೆ ಉಳ್ಳಂಥ ಶ್ರೀಮತಿ ರಾಮಕ್ಕ ಹಾಗೂ ಶ್ರೀ ಗುರಪ್ಪನವರ ಎರಡನೇ ಪುತ್ರನಾಗಿ ಜನಿಸಿದಂಥ ವ್ಯಕ್ತಿ ನಾನು. ನನ್ನ ಪ್ರಾರಂಭದಲ್ಲಿ ಪ್ರಾಥಮಿಕ ಶಿಕ್ಷಣ ನನ್ನ ಹುಟ್ಟೂರು, ನನ್ನ ಜನ್ಮ ಸ್ಥಳವಾದಂಥ ಚಿಕ್ಕಹಗಡ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನನ್ನ ಪ್ರಾಥಮಿಕ ಶಿಕ್ಷಣ ಅದು ಪ್ರಾರಂಭ ಆಯಿತು. ಅಲ್ಲಿಂದ ನಂತರ ನಾನು ಮಾಧ್ಯಮಿಕ ಶಿಕ್ಷಣಕ್ಕಾಗಿ ಆನೇಕಲ್ ಪಟ್ಟಣದ ಹೊಸ ಮಾಧ್ಯಮಿಕ ಸರ್ಕಾರಿ ಶಾಲೆಯಲ್ಲಿ ಸೇರಿಕೊಂಡೆ. ಅಲ್ಲಿ ನಾನು 5ನೇ ತರಗತಿಯಿಂದ 7ನೇ ತರಗತಿವರೆಗೂ ಅಧ್ಯಯನ ಮಾಡಿದ್ದಂಥ ಒಂದು ವಿದ್ಯಾ ಕ್ಷೇತ್ರ ನನ್ನದಾಗಿದೆ. ತರುವಾಯ ನನ್ನ ಪ್ರೌಢ ಶಿಕ್ಷಣವನ್ನು ಅತ್ತಿಬೆಲೆ ಸಾವಂತರ ಶೆಟ್ಟರ ಬಂಡಪ್ಪನವರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಾನು ಪ್ರೌಢ ಶಿಕ್ಷಣವನ್ನು ಮುಗಿಸಿದೆ. ಅದೇ ಸಂಸ್ಥೆಯಲ್ಲಿ ಅಂದರೆ ASB ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ನಾನು ಪದವಿ ಪೂರ್ವ ತರಗತಿಗಳನ್ನು ಮುಗಿಸಿದೆ. ತರುವಾಯ ಡಾಕ್ಟರ್ S ಗೋಪಾಲರಾಜರವರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕಲಾ ವಿಭಾಗದಲ್ಲಿ ಪದವೀಧರನಾದ ನಂತರ ನಾನು ಉನ್ನತ ವ್ಯಾಸಂಗಕ್ಕಾಗಿ ಬೆಂಗಳೂರಿನ ಜ್ಞಾನಭಾರತಿ, ಬೆಂಗಳೂರು ವಿಶ್ವವಿದ್ಯಾನಿಲಯದ ಜ್ಞಾನಭಾರತಿಯಲ್ಲಿ ಗ್ರಾಮೀಣಾಭಿವೃದ್ಧಿ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ನಾನು ಪಡೆದೆ. ಅದಾದ ನಂತರ ನಾನು ಆ ಬೆಂಗಳೂರಿನ ಪ್ರತಿಷ್ಠಿತವಾದಂಥ ಶಿಕ್ಷಕರ ಮಹಾವಿದ್ಯಾಲಯವಾದಂಥ RV ಶಿಕ್ಷಕರ ವಿದ್ಯಾಲಯದಲ್ಲಿ ಶಿಕ್ಷಣ ವಿಷಯದಲ್ಲಿ ನಾನು ಪದವಿಯನ್ನು ಸಹ ಗಳಿಸಿದೆ. ಇವೆಲ್ಲ ಇದು ನನ್ನ ಶಿಕ್ಷಣ ಗಳಿಕೆಗೆ ಸಂಬಂಧಪಟ್ಟಿದ್ದು. ಇದಾದ ತರುವಾಯ ನಾವು ಈಗಾಗಲೇ ಎಲ್ಲರೂ ತಿಳಿದಿದ್ದೀವಿ, ಎಜುಕೇಷನ್ ಆ್ಯಸ್ ಬಿಗಿನಿಂಗ್ ನೋ ಎಂಡಿಂಗ್ ಅಂತ. ಅಂದರೆ ಶಿಕ್ಷಣ ಯಾವತ್ತೂ ಪ್ರಾರಂಭ ಇರುತ್ತೆ, ಅದಕ್ಕೆ ಕೊನೆ ಇರೋದಿಲ್ಲ. ನಾವು ಹುಟ್ಟಿನಿಂದ ಸಾಯುವವರೆಗೂ ನಾವು ಕಲಿಯುವಂಥದ್ದಾಗಿದೆ. ಇದು ನಿತ್ಯ ವಿನೂತನ, ಚಿರಂತನ ಮತ್ತು ನಿರಂತರವಾದಂಥ ಪ್ರಕ್ರಿಯೆ ಕಲಿಕೆ ಅನ್ನೋದು. ಆ ಕಲಿಕೆಗೆ ಯಾವುದೇ ರೀತಿಯ ಅಡ್ಡಿ ಆತಂಕವಿರಬಾರ್ದು ಮತ್ತು ಅದಕ್ಕೆ ಅಂತ್ಯನೂ ಇರಬಾರ್ದು. ಅದಕ್ಕೆ ಪೂರಕವಾಗಿ ನಾನು ಗಳಿಕೆಯೊಂದಿಗೆ ಕಲಿಕೆಯನ್ನು ರೂಢಿಸಿಕೊಂಡು 2012ನೇ ಇಸವಿಯಲ್ಲಿ ತಮಿಳುನಾಡಿನ ವಿನಾಯಕ ಮಿಷನ್ ವಿಶ್ವವಿದ್ಯಾನಿಲಯದಲ್ಲಿ ಆಂಗ್ಲ ಭಾಷೆಯ ಸ್ನಾತಕೋತ್ತರ ಪದವಿಯನ್ನು ನಾನು ಗಳಿಸಿದೆ. ಇದಾದ ನಂತರ ಆಂಧ್ರ ಪ್ರದೇಶದ ಒಂದು ಹೈದರಾಬಾದಿನಲ್ಲಿರುವಂಥ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಗ್ಲೀಷ್ ಆ್ಯಂಡ್ ಫಾರಿನ್ ಲ್ಯಾಂಗ್ವೇಜಸ್ ಅಂತ ಒಂದು ಡೀಮ್ಡ್ ಯೂನಿವರ್ಸಿಟಿ, ಅಲ್ಲಿ ನಾನು ನ್ಯಾಷನಲ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೆಸ್ಟಿಂಗ್ ಸರ್ವೀಸ್ ಅಂದ್ಬಿಟ್ಟು ಒಂದು ಉನ್ನತವಾದಂಥ ಇಂಗ್ಲೀಷ್ ಭಾಷಾ ಪ್ರಾವೀಣ್ಯತೆಯ ಪರೀಕ್ಷೆಯನ್ನು ನಾನು ತೆಗೆದುಕೊಂಡು ಅದನ್ನು ಉತ್ತೀರ್ಣ ಪಡೆದಿದ್ದೇನೆ. ಎಲ್ಲ ಪದವಿ ಭೂಷಣಗಳಿದ್ದರೂ ಸಹ ನನ್ನದೊಂದು ತತ್ವ ಪರಿಪಾಲನೆ ಏನಿದೆ ಅಂದರೆ, ಪದವಿಗಳಿಂದ ನಾವು ಎಷ್ಟು ಸಂಖ್ಯೆಯಲ್ಲಿ ಪದವಿಗಳನ್ನು ಗಳಿಸಿದ್ದೀವಿ ಅಲ್ಲ, ಆ ಗಳಿಸಿದಂಥ ಪದವಿಗಳ ಫಲವನ್ನು ಯಾವ ರೀತಿ ಅನುಭವಿಸ್ತಾ ಇದ್ದೀವಿ ಅಂತ ಹೇಳೋದು. ಯಾಕಂದರೆ ವಿದ್ಯಾ ದದಾತಿ ವಿನಯಂ, ನಾವು ಗಳಿಸಿದಂಥ ವಿದ್ಯೆ ಯಾವತ್ತೂ ಅದಕ್ಕೆ ಒಂದು ಭೂಷಣ ಮಾದರಿಯ ಸ್ಥಾನಮಾನ ಸಿಗುತ್ತೆ. ಅಂದರೆ ವಿನಯ, ನಾವು ವಿನಯಶಾಲಿಗಳಾದರೆ ಶಾಲೆಗಳಾಗ್ತೀವಿ. ಹಾಗಾಗಿ ನಾನು ಆ ವಿದ್ಯೆ ಗಳಿಸಿದಂಥ ಎಲ್ಲ ಪದವಿಗಳು ಸಹ ನನ್ನ ಒಂದು ಕಿರೀಟಕ್ಕಿರುವಂಥ ಗರಿಗಳಂತ ನಾನು ಎಂದೂ ಬಯಸಿಲ್ಲ. ಆದರೆ ಒಂದೊಂದು ಪದವಿ, ಒಂದೊಂದು ಶಿಕ್ಷಣ ಕ್ಷೇತ್ರದ ಹೇಳಿಕೆಯೂ ಸಹ ನನ್ನ ಒಂದು ಜವಾಬ್ದಾರಿಯುತವಾದಂಥ ಹೆಜ್ಜೆಗಳನ್ನು ಗಂಭೀರವಾಗಿ ನಿರ್ವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅಂತ ನಾನಾದರೂ ಪರಿಪಾಲಿಸ್ತಾ ಇದ್ದೇನೆ. ಇದು ನನ್ನ ಶಿಕ್ಷಣ, ನಾನು ನಡೆದು ಬಂದಂಥ ಶಿಕ್ಷಣದ ಹಾದಿಯ ಒಂದು ಸಂಕ್ಷಿಪ್ತ ವಿವರಣೆ ತಮ್ಮ ಗಮನಕ್ಕೆ. ಪ್ರಸ್ತುತ ತಾವು ನನಗೆ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಮುಂದಿನ ತಿಂಗಳು ಅಂದರೆ ಫೆಬ್ರವರಿ 3 ಮತ್ತು 4ನೇ ದಿನಗಳಿಂದ ನಡೆಯುತ್ತಿರುವಂಥ 4ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ತಮ್ಮನ್ನು ಸರ್ವಾನುಮತದಿಂದ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರೋದ್ರ ಬಗ್ಗೆ ನಿಮ್ಮ ವಿದ್ವತ್ತಿಗೆ ಸಲ್ಲುವಂತಹ ಒಂದು ಸ್ಥಾನ ಅಂತ ತಾವು ಕೇಳಿದ್ರಿ. ಈ ಸಂದರ್ಭದಲ್ಲಿ ನಾನು ಸಮಸ್ತ ಕನ್ನಡಿಗರಿಗೆ ನನ್ನ ಕನ್ನಡದ ಸುಸಂಸ್ಕಾರಯುತವಾದಂಥ ನಮಸ್ಕಾರಗಳನ್ನು ತಿಳಿಸುತ್ತಾ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳಲಿಕ್ಕೆ ನಾನು ಋನ್ಮಾನಂದಮಯದಿಂದ ಪ್ರಯತ್ನ ಪಡ್ತೀನಿ. ಕನ್ನಡ ಸಾಹಿತ್ಯ ಪ್ರತಿಯೊಬ್ಬ ವ್ಯಕ್ತಿಯ ಜೀವನಕ್ಕೆ ಸ್ಫೂರ್ತಿದಾಯಕವಾದಂಥ ಸಂಗತಿ. ಸಾಹಿತ್ಯ ಮತ್ತು ಸಂಸ್ಕೃತಿಗಳ ಒಲವಿನ ಬಂಧನದಿಂದ ಪ್ರತಿಯೊಬ್ಬರೂ ನೆಮ್ಮದಿಯಿಂದ ಬಾಳಲಿಕ್ಕೆ ಸೂಕ್ತವಾದಂಥ ಸಂಗತಿಯಾಗಿದೆ.
ಅದರಲ್ಲೂ ನಮ್ಮ ಅಂದದ ಚಂದದ ಗಂಧದ ಕಸ್ತೂರಿ ಕನ್ನಡ ಸಾಹಿತ್ಯ ಇದೆಯಲ್ಲ, ಈ ಸಾಹಿತ್ಯ ನಮ್ಮ ಹೃದಯ ಭಾಷೆ, ನಮ್ಮ ಮಾತೃಭಾಷೆ. ಈ ಹೃದಯ ಭಾಷೆ ಹಾಗೂ ಮಾತೃಭಾಷೆಗೆ ಸಂಬಂಧಪಟ್ಟಂಥ ಕನ್ನಡ ಸಾಹಿತ್ಯದ ಒಂದು ವಿಚಾರಧಾರೆಯನ್ನು ಒಂದು ವೇದಿಕೆಯಲ್ಲಿ ನಮ್ಮ ನೆಲ, ಜಲ, ನಡೆ, ನುಡಿ, ಗಡಿ ಮತ್ತು ಸಂಸ್ಕೃತಿ, ಸಜ್ಜನತೆ, ನಮ್ಮ ಕನ್ನಡ ಸಾಹಿತ್ಯದ ವಿಚಾರ, ಒಂದು ತತ್ವೋಪಾಸನೆ ಇತ್ಯಾದಿಗಳನ್ನು ನಾವು ಜನಸಾಮಾನ್ಯರಿಗೂ ಪಂಡಿತನಿಂದ ಪಾಮರನವರೆಗೂ ಕನ್ನಡ ಸಾಹಿತ್ಯದ ಒಲವಿನ ಗೆಲುವು ಹೇಗಿರಬೇಕು, ಕನ್ನಡ ಸಾಹಿತ್ಯದ ಒಂದು ನೆಲೆ ಹೇಗಿರಬೇಕು ಅನ್ನೋದನ್ನು ತಿಳಿಸಲಿಕ್ಕೆ ಸೂಕ್ತವಾದಂಥ ವೇದಿಕೆ ಅದಾಗಿದೆ. ಅದಕ್ಕೆ ನನಗೆ ಕಳೆದ 2 ವರ್ಷಗಳ ಹಿಂದೆ ಇದ್ದಂಥ ಆನೇಕಲ್ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಘಟಕದವರು ಅಂದೇ ನನಗೆ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದು ಸರಿ ಅಷ್ಟೆ. ಆದರೆ ಕೊರೋನಾದ 3ನೇ ಅಲೆಯ ನಿಮಿತ್ತ ಆ ಕಾರ್ಯಕ್ರಮವನ್ನು ಮುಂದೂಡಲಾಯಿತು. ಪ್ರಸ್ತುತ ಆನೇಕಲ್ ವಿಧಾನಸಭಾ ಕ್ಷೇತ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಬೆಂಗಳೂರು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಸರಳ ಸಜ್ಜನಿಕೆ ಮಹನೀಯರಾದಂಥ ಶ್ರೀಯುತ ಎಂ ಪ್ರಕಾಶ್ ಮೂರ್ತಿರವರ ಒಂದು ಒಲವಿಗೆ ಮತ್ತು ಅವರ ಹಮ್ಮಲಕ್ಕೆ ನಮ್ಮ ತಾಲೂಕಿನ ಘಟಕದ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿಣಿ ಸಮಿತಿಯ ಸರ್ವರೂ ಸಹ ಬೆಂಬಲ ನೀಡಿ ಬಹಳ ಆತ್ಮೀಯತೆಯಿಂದ ಸರ್ವಾನುಮತದಿಂದ ನನ್ನನ್ನು 4ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ತಾಲೂಕಿನ ಸಮ್ಮೇಳನಾಧ್ಯಕ್ಷರಾಗಿ ಆಯ್ಕೆ ಮಾಡಿರೋದಕ್ಕೆ ತುಂಬ ಸಂತೋಷ ಇದೆ. ಈ ಒಂದು ನಿಮಿತ್ತ ನಾನು ಆನೇಕಲ್ ವಿಧಾನಸಭಾ ಕ್ಷೇತ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಆತ್ಮೀಯರು ಆದಂಥ ಶ್ರೀಯುತ ಆದೂರು ಪ್ರಕಾಶ್ ಮತ್ತು ಅವರ ಕಾರ್ಯಕಾರಿಣಿ ಸಮಿತಿ ಎಲ್ಲ ಪದಾಧಿಕಾರಿಗಳಿಗೂ, ವಿಶೇಷವಾಗಿ ನಮ್ಮ ತಾಲೂಕಿನ ಸಮಸ್ತ ಕನ್ನಡದ ಬಂಧು ಭಗಿನ ಜ್ಯೇಷ್ಠ ವಂದನೀಯ ಅಭಿನಂದನೆಯರು ಎಲ್ಲರಿಗೂ ಸಹ ನಾನು ಸುಸಂಸ್ಕೃತವಾದಂಥ ಕೃತಜ್ಞತೆಗಳನ್ನು ಅರ್ಪಿಸಲಿಕ್ಕೆ ನಾನು ಇಚ್ಛೆಪಟ್ಟಿದ್ದೀನಿ. ಇದು ಒಂದು ಕನ್ನಡ ಸಾಹಿತ್ಯದ ಸಾರಸ್ವತ ಲೋಕದ ಒಂದು ಗದ್ದಿಗೆ. ಇದರಲ್ಲಿ ಕುಳಿತುಕೊಂಡಾಗ ನಾವು ಅದೊಂದು ಪದವಿ ಅಂತೆಲ್ಲ ಸ್ವೀಕಾರ ಮಾಡಬೇಕಾಗಿರೋದು. ಅದು ಕನ್ನಡ ಭುವನೇಶ್ವರಿ ಮಾತೆಯ ಪಾದಾರವಿಂದಗಳಿಗೆ ಈ ರೀತಿಯಾಗಿ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ನಮಗೆ ಲಭ್ಯ ಆಗಿದೆ. ಅದನ್ನು ಭಾಳ ಸಭ್ಯತೆಯಿಂದ, ಗೌರವದಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ಆ ಕಾಯಕವನ್ನು ನಿರ್ವಹಿಸಬೇಕು ಅನ್ನೋ ಒಂದು ಹಂಬಲ ನನ್ನದಾಗಿದೆ.